ಗೋ. ಪರವಾಗಿಲ್ಲ. ಅಯ್ಯೋ ಆರ್ತಿ, ನಾನು ನಿಮ್ದು ಚೇರ್ ಮಾಡ್ತಾ ನಿಂತ್ಕೊಂಡ್ಬಿಟ್ರೆ ಸ್ಕೋರ್ ಬರೆಯೋದೇ ಮರ್ತೋಗ್ಬಿಡತ್ತೆ. ನಾನು ಆ ಕಡೆ ಹೋಗಿ ಸ್ಕೋರ್ ಬರೀತೀನಿ, ನೀವು ಚೇರ್ ಮಾಡ್ತಾ ಇರಿ, ಓಕೆನಾ? ಆಯ್ತು ಅದಕ್ಕೆ ಹುಷಾರು. ನೀವು ಕೂಡ. ಪಾನಿಪುರಿ ರಂಜಿತಾ ಬಾ ಇಲ್ಲಿ. ಸ್ಕೋರ್ ಬೋರ್ಡ್ ಆ ಕಡೆ ತಗೊಂಡ್ಬರ್ತೀಯಾ? ಕುರ್ಚಿ ತಗೋಬತ್ತೆ. ಈ ಕುಂದಾಪುರದವರಾ? ಇಲ್ಲ ನೋಡಿ. ನೈಸ್ ಮೀಟಿಂಗ್ ಯು. ಪಾನಿಪುರಿ ರಂಜಿತಾ. ಥ್ಯಾಂಕ್ ಯು ಒಡ್ಡಿಲ್ಲ. ಹೋಯ್ ಬತ್ತೆ. ಬೋಲ್ ಹೆಕ್ಕಿ ಬಿಸಾಕೋಲ್ಲಿ ಮತ್ತೆ. ಪರವಾಗಿಲ್ಲ ಆಡಿ. ಕಾಂತ, ಹಿಂಗಂದ್ರೆ ರೆಡ್ ಬಾಲ್, ಇದು 4. ಹಲೋ ಅಂಪೈರ್, ಹೇಳ್ಕೊಡಂಗಿಲ್ಲ, ಬ್ಯಾನ್ ಮಾಡ್ಬಿಡ್ತೀನಿ. ಥರ್ಡ್ ಅಂಪೈರ್, 14 ಮೇಲೆ ಕಣ್ಣಿಡ. ಸಿಕ್ಕಿ ಬಾಬಾ ಹೆಂಗಾಡ್ತಾರೆ ಅಂತ ನಿಂಗೆ ಗೊತ್ತು ತಾನೆ. ರಾಜಣ್ಣಂಗೆ ಕಷ್ಟ ಆಗ್ತಿದೆ ಅಂತ ಆದ್ರೆ ನೀನೇನಾದ್ರೂ ಟಿಪ್ಸ್ ಕೊಡು. ಆಯ್ತು ಬಿಡು, ಅದಕ್ಕಂಗ್ ನೋಡ್ತೀವಿ ಸುಳ್ಳೆ ಪೊಳ್ಳೆ. Come on, Nicky Anna. Come on, Sarthak. ಅಮೂಲ್ಯ. ಸೂಪರ್. ಓವರ್ ಚೇಂಜ್ ಅಂತ ಹೇಳ್ರಿ. ಓಕೆ ಬಾಸ್. ಗೋ.
ರಂಜಿತಾ ಬೇಗ ಹಾಕೋ ಬಾಲ್ನ. ಬಾಲ್ ಹುಡುಕಷ್ಟರಲ್ಲಿ ಸ್ಟೇಡಿಯಂ ಇಂದ ಹೊರಗಡೆ ಹೋಗಿದೆ ಮಿಸ್ಟರ್ ಬುಲ್ಲಾ. ಅಂಪೇರ್ ಎಂತ ಬಾಲ್ ಬನಿಸಿದೀರಾ ನೀವು? ಒಂದು ಬಾಲ್ ತರಲಿಲ್ಲ ಅವನು. ಇಟ್ ಈಸ್ ವೆರಿ ನೈಸ್ ಬಾಲ್. ಒಂದೇ ಶಾಟ್ ಅಲ್ಲಿವರೆಗೂ ಹೋಗಿದೆ ಅದು. ರೇ ಕಾಂತ, ಬಸ್ ತರ್ಸ್ತಾ ಬಸ್. ಬೇಗ ತಗೊಂಬಾರ. ರೆಡಿ? ಯಾ ಗೋ. ಸೂಪರ್ ನಾನು ಬಾಲ್ ಆ ಸಿಕ್ಸು. ಧ್ರುವ, ಅವನ ವೀಕ್ನೆಸ್ ಸ್ಲೋ ಬಾಲ್ನ ಸ್ಲೋ ಆಗಿ ಸ್ಪಿನ್ ಮಾಡಿ ಹಾಕು. ಕಮಾನ್ ರಾಜಣ್ಣ. ಸೂಪರ್ ರಾಜಣ್ಣ. ಸೂಪರ್ ಧ್ರುವ. ಅಮೂಲ್ಯ ಇದು ತಗೋ. ಮಾಮ ಇದ ನಿನ್ ವೀಕ್ನೆಸ್ ಸ್ಲೋ ಬಾಲ್ ಅಂತ ಧ್ರುವ್ ಹೆಂಗ್ ಗೊತ್ತಾಯ್ತು? ಇನ್ಯಾರು ಅಗ್ರಜನ ಹೇಳ್ಕೊಟ್ಟಿರ್ತಾನಷ್ಟೇ. ಇರ್ಲಿ ಬಿಡು, ನಾಯಿ ಗಾಳಿಗಿಸ್ಕೊಬಿಡ. ಹಲೋ ಬೇಗ ಹೋಗ್ಬೇಕು. ಔಟ್ ಆದ್ಮೇಲೆ ನಿಂತ್ಕೊಬಾರ್ದು ಮಿಸ್ಟರ್. ಬ್ಯಾನ್ ಮಾಡ್ಬಿಡ್ತೀನಿ. ಮ್ಯಾಚ್ ಮುಗಿಲಿದೆ. ಇರ್ಲಿ. ಗಾಡಿ ಅಬ್ಬ, ಅಡಿಗೆ ಮಾಡಿ ಊಟ ಮುಗಿಸಿ ಪಾತ್ರೆ ತೊಳೆದು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಅಪ್ಪ ಯಾಕೆ ಬರೀ ಮತ್ತೆ ಬೆನ್ನು ಏನಾದ್ರು ಶುರು ಆಯ್ತಾ? ಯಪ್ಪ, ಅಂಥದ್ದೇನೂ ಆಗಿಲ್ಲ ರೀ. ಆರಾಮವಾಗೇ ಇದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲ, ಸುಸ್ತಾಯ್ತು ಅಷ್ಟೆ. ಹೇಗಿದ್ರೆ ಮಕ್ಕಳಿಲ್ವಲ್ಲ ಮನೇಲಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ. ಅದ್ ಸರಿ, ನೀವೇನು ಚಿತ್ರಗುಪ್ತನ್ ಥರ ಲೆಕ್ಕದ ಪುಸ್ತಕ ಕೈಯಲ್ಲಿಟ್ಕೊಂಡಿದ್ದೀರಾ? ಏನು ಲೆಕ್ಕ ಮಾಡ್ತಿದ್ದೀರಾ? ಅದೇ ಪರಿ, ಬೆಳಗ್ಗೆ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿನಗೆ ನಿದ್ದೆ ಜೋಂಪ್ ಹತ್ತಿಲ್ಲ ಅಂದ್ರೆ ಒಂದು 5 ನಿಮಿಷ ಮಾತಾಡೋಣವಾ? ಏನ್ರಿ ಹಾಗೆ ಕೇಳ್ತಿದ್ದೀರಾ? ಅದೇನು ಅಂತ ಹೇಳಿ. ನೋಡು, ಈ ಲೆಕ್ಕದ ಪ್ರಕಾರ ಇದನ್ನೆಲ್ಲ ನನಗೆ ಯಾಕೆ ತೋರಿಸ್ತಿದ್ದೀರಾ? ಇವೆಲ್ಲ ನಂಗೆ ಅರ್ಥ ಆಗುತ್ತಾ? ಅರ್ಥ ಮಾಡ್ಕೋಬೇಕು ಪರಿ. ಇದೇನು ಬ್ರಹ್ಮವಿದ್ಯಾನಾ? ಅದು ಯಾವ ಲೆಕ್ಕನೇ ಆಗಿರ್ಲಿ, ಅದನ್ನ ನೀವೇ ನೋಡ್ಕೊಳ್ಳಿ. ನನಗೆ ನನ್ನ ಭಾಷೆಯಲ್ಲಿ ಹೇಳಿದ್ರೆ ಸಾಕು. ಇಷ್ಟು ವರ್ಷ ಕೆಲಸ ಮಾಡೋದಕ್ಕೆ ರಿಟೈರ್ಮೆಂಟ್ನಲ್ಲಿ ನನಗೆ ಗ್ರ್ಯಾಚುಟಿ ಅಂತ ಒಂದು ಸ್ವಲ್ಪ ಹಣ ಬಂತು. ಅದನ್ನ ನಾನು ನಿನಗೆ ಹೇಳಿದ್ದೀನಲ್ವಾ? ಅದನ್ನ ನೀವು ನನಗೆ ಹೇಳಿದ್ದೀರಾ. ಅದರಲ್ಲಿ ಸ್ವಲ್ಪ ಅಮ್ಮು ಮದುವೆಗೆ, ಅದಿತಿ ವಿದ್ಯಾಭ್ಯಾಸಕ್ಕೆ ಎತ್ತಿರೋಣ ಅಂತ ಹೇಳಿದ್ರಿ. ಕರೆಕ್ಟ್. ಆಗ ನಾನು ಅದನ್ನೇ ಹೇಳಿದ್ದು. ಆದ್ರೆ ಈಗ ನನ್ನ ತಲೆಯಲ್ಲಿ ಬೇರೆನೇ ಯೋಚನೆ ಓಡ್ತಾ ಇದೆ ಪರಿ. ಬೇರೆ ಯೋಚನೆನಾ? ಅದೇ ಪರಿ, ಇಷ್ಟು ದಿನ ದುಡಿದು ನಾನು ಏನೂ ಗಳಿಸ್ಲಿಲ್ಲ. ಎಲ್ಲಿವರೆಗೂ ನಾವು ಯಾರ್ದಾದ್ರೂ ಕೈ ಕೆಳಗೆ ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿ. ಎಲ್ಲಿವರೆಗೂ ನಾವು ತಗೊಳ್ಳೋರಾಗಿರ್ತೀವೋ ಅಲ್ಲಿವರೆಗೂ ನಮ್ಗೆ ಕಷ್ಟ ತಪ್ಪಿದ್ದಲ್ಲ. ಅದಕ್ಕೆ ನಾವು ಕೊಡೋರಾಗಬೇಕು ಅನ್ನೋದೇ ನನ್ನ ಆಸೆ. ಅಲ್ಲ ರೀ, ಕೊಡೋರಾಗ್ಬೇಕು ಅಂದ್ರೆ ಏನರ್ಥ? ನಮ್ಮ ಹತ್ರ ಕೊಡೋಕೆ ಏನಾದ್ರೂ ಇರ್ಬೇಕಲ್ವಾ? ದುಡ್ಡು ಇದ್ದವ್ರಿಗೆ ದುಡ್ಡು, ಇರೋ ದುಡ್ಡನ್ನ ದೊಡ್ಡವರು ಚೆನ್ನಾಗಿ ದುಡಿಸ್ಕೋತಾರೆ ಅಂತೆಲ್ಲ ಮಾತಾಡ್ತೀವಿ.
ಹಾಗೆ ನಾವು ದೊಡ್ಡವರಾಗೋ ಕನಸನ್ನು ಕಾಣ್ತೀವಿ. ಆದರೆ ಆ ನಿಟ್ಟಿನಲ್ಲಿ ನಾವು ಯಾವ ಪ್ರಯತ್ನನೂ ಮಾಡಲ್ಲ, ಯಾವ ರಿಸ್ಕು ತಗೊಳ್ಳಲ್ಲ. ನೀವು ಈ ವಯಸ್ಸಲ್ಲಿ ರಿಸ್ಕಿನ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ನನ್ನ ತಲೆಗೆ ಬಂದ ಆಲೋಚನೆ ಅದು ಪರಿ. ರಿಸ್ಕ್ ತಗೊಳ್ಳದೆ ನಮ್ಮ ಜೀವನದ ಪರಿಸ್ಥಿತಿ ಬದಲಾಗಲ್ಲ. ಈಗ ಪರಿಸ್ಥಿತಿ ಹೇಗಿದೆಯೋ ಅದು ಮುಂದೇನೂ ಹಾಗೇ ಇರುತ್ತೆ. ನಮಗೆ ಸೋಲು ಹೊಸದಲ್ಲ, ಕಷ್ಟನೂ ಹೊಸದಲ್ಲ. ಮೊದಲೆಲ್ಲ ಮಕ್ಕಳು ಚಿಕ್ಕವರು, ಅವ್ರ ಭವಿಷ್ಯ ಅಂತೆಲ್ಲ ಅಂದ್ಕೊಂಡು ಯಾವುದೇ ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೆದರ್ತಾ ಇದ್ವಿ. ಆದರೆ ಈಗ ಹಾಗಲ್ಲ. ಮಕ್ಕಳು ಬೆಳೆದಿತ್ತಿದ್ದಾರೆ, ನಮ್ಮ ಬೆನ್ನಿಗೆ ನಿಲ್ತೀವಿ ಅಂತ ಧೈರ್ಯವಾಗಿ ಮಾತಾಡ್ತಾರೆ. ನಾನು ಒಪ್ಕೊಂಡಿದ್ದ ಕೆಲಸನ ಮುಗ್ದಿದೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಪರಿ. ಯಾವ ನಿರ್ಧಾರ? ಇರೋ ದುಡ್ಡನ್ನ ಇಟ್ಕೊಂಡೇ ಇದ್ರೆ ಅದು ಯಾವತ್ತೂ ಮರಿ ಹಾಕೋಲ್ಲ. ದುಡ್ಡು ಇಟ್ಕೊಂಡಷ್ಟು ಖರ್ಚು ಕಾಣಿಸ್ತಾನೆ ಇರುತ್ತೆ. ಇವತ್ತಲ್ಲ ನಾಳೆ ಇರೋ ದುಡ್ಡು ಖಾಲಿ ಆಗೋಗುತ್ತೆ. ಅದಕ್ಕೆ ಇರೋ ದುಡ್ಡನ್ನ ಯಾಕೆ ದುಡಿಸ್ಬಾರ್ದು ಅಂತ ಅನ್ನಿಸ್ತಾ ಇದೆ. ದುಡ್ಡನ್ನ ದುಡ್ಸೋದು ಅಂದ್ರೆ ಏನ್ರಿ? ಬಿಸ್ನೆಸ್ ಪರಿ, ಬಿಸ್ನೆಸ್ ಮಾಡೋದು. ಏನು ಬಿಸ್ನೆಸ್ಸಾ? ಹೌದು ಪರಿ. ನಾನು ನೀನು ಸೇರ್ಕೊಂಡು ಯಾಕೊಂದು ಬಿಸ್ನೆಸ್ ಮಾಡಬಾರ್ದು? ಬೇಗ ಓಡು. ಸೂಪರ್ ಅಕ್ಕ ನೀನು. ಸೂಪರ್ 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 ಅಮೂಲ್ಯ ಸೂಪರ್. ನಂಗೆ ಬೌಲಿಂಗ್. ಇವೆಲ್ಲ ದೇವ ಬೌಲಿಂಗ್ ಅಂದ್ರೆ ಲಡ್ಡು ತಿಂದಂಗ ಅನ್ಕೊಂಡ. ಸುಮ್ನೆ ಇಟ್ಕೊಂಡು ಅವಳು ಹೊಡಿರೋ ಜನ. ಮ್ಯಾಚ್ ಕಂಟ್ರೋಲ್ ಬರ್ತಿದೆ, ನೀಟಾಗಿ ಆಡ್ಸು. ಕಮಾನ್. ಯಾಕೆ ಇನ್ನೂ ನಿಂತಿದ್ಯಾ? ಬುಕ್ ಫೀಲ್ಡಿಂಗ್ ಮಾಡು. ಹೋಗೆ ಹೋಗೆ ಮುಕ್ಕಿ. ಅಮೂಲ್ಯ ಹಾಳತ್ರ Catch, catch, catch! ಬೇಡ 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 ಆರ್ತಿ ಬೇಡ. ನೋಡು, ನೋಡ್ಕೊಂಡು ನೋಡು, ಹುಷಾರಾಗಿ. ಓಕೆ. ಸಾಕು 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 ಸಾಕು. ಚೆನ್ನಾಗೇ ಆಡ್ತೀಯ, ಚೆನ್ನಾಗಿ ಆಡು ಆಯ್ತಾ. ಸೂಪರ್ ಅಮೂಲ್ಯ. Well done, Amulya. Well done, well done.
ಬಾರೆ ಇಲ್ಲಿ ಬೌಲಿಂಗ್ ಚೆನ್ನಾಗಿ ಅಂಜು ಚೆನ್ನಾಗ್ ಆಡು ಆಯ್ತಾ ಅದೇ ದೇಶದಲ್ಲಿ ಎಗರಾಡ್ಬೇಡ, ಕಾಲು ನೆಲದ ಮೇಲೆ ಇರ್ಲಿ. ಏಯ್ ಹೋಗೆ ಹೋಗಲೇ ಹೋಗ್ ಏನೇ ಅಕ್ಕ ನಿನ್ ಮುದ್ದಿನ ಅಕ್ಕ ಅಲ್ವಾ, ಪ್ಲೀಸ್ ಕಣ ನಾನು ಔಟ್ ಮಾಡ್ಬೇಡ್ವೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲೂ ಡೌ ಮಾಡ್ಬೇಡ, ಕರೆಕ್ಟ್ ಆಗಾಡೆ. ಸುಮ್ಮನೆ ಅಂಜು, ಕ್ರಿಕೆಟ್ ಅಲ್ಲಿ ಫಿಕ್ಸಿಂಗ್ ಇಲ್ಲ, ಫ್ಯಾಮಿಲಿ ಅಂತಾನೂ ಇಲ್ಲ. ಆಪೋನೆಂಟ್ ಯಾರೇ ಇರಲಿ, ಸೋಲ್ಸೋದಷ್ಟೇ ನಮ್ ತಲೆಯಲ್ಲಿರ್ಬೇಕು. ಹೆದರ್ಬೇಡ, ಆಡು. ಆಯ್ತು ಬಿಡಿ ಬಾವ, ನಂಗ್ ಮೊದ್ಲೇ ಭಯ ಆಗ್ತಿತ್ತು, ನೀವಿನ್ನ ಡಬಲ್ ಮಾಡ್ಬಿಟ್ರಿ. ಅಂಜು ಬೈಲಿ, ಭಯ ಪಡೋ ಅಗತ್ಯನೇ ಇಲ್ಲ. ನಿಮ್ ಬೌಲರ್ನೆಲ್ಲ ಯಾಕೆ ನೋಡ್ತೀಯಾ? ಬಾಲ್ ನಷ್ಟೇ ಕಾನ್ಸಂಟ್ರೇಟ್ ಮಾಡು, ಆಯ್ತಾ? ಏನೂ ಆಗಲ್ಲ. ಹೋಗು, ತಗೋ ಈ ಬ್ಯಾಟು ಲಕ್ಕಿ, ಇದ್ರಲ್ಲಾಡು. ಥ್ಯಾಂಕ್ ಯು ಅಣ್ಣ. ಮುಗೀತಾ ನಿಮ್ದೆಲ್ಲ ಚರ್ಚೆ? ಗೋ. ಸಾರಿ ಕಣೆ ಅಂಜು. ಏನೇ ಹಳೆ ಮುದ್ಕೆ ಅಕ್ಕ, ನಂದೇ ತಪ್ಪಿದೆ ಅಂತ ಒಪ್ಕೊಳ್ತೀನಿ, ಆದ್ರೆ ನೀನ್ ಹಾಕಿರೋ ಬಾಲಿಂದ ಔಟ್ ಆಗಿಲ್ಲಲ್ಲ, ಅಷ್ಟೇ ಸಮಾಧಾನ. ಎಲ್ಲ ಇವಳ ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಇಲ್ಲೇ ಅಂಜು, ನೀನೇನ್ ಬೇಜಾರಾಗ್ಬೇಡ ಕಣೆ, ನಿನ್ ಜೊತೆ ಯಾವಾಗ್ಲೂ ನಾನಿರ್ತೀನಿ. ಇನ್ 2 ವರ್ಷದಲ್ಲಿ ನಿನ್ನ ಇಂಡಿಯನ್ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಮಾಡ್ತೀನಿ. ಸುಮ್ನೆ ಹೋಗಿ ಫೀಲ್ಡಿಂಗ್ ಮಾಡಕ್ ಕುಂಬ್ಳಕಾಯ್. ಹೋಗ್ಲಿ ಬಿಡಕ್ಕ, 6 4 ಹೊಡಿಬೇಕು, ಇಲ್ಲ ಅಂದ್ರೆ ನನ್ ತರ ಔಟ್ ಆಗ್ಬಿಡ್ಬೇಕು. ಯಾರ ಈ ತರ ರನ್ಸ್ ಎಲ್ಲ ಹೊಡಿತಾರ ಹೇಳು? ಅಷ್ಟು ಒಳ್ಳೆ ಡೈನೋಸರಸ್. ಹೋಗ್ಬ ಪುಟ್ಟ ಅಕ್ಕ. ಹಲೋ, ಎಕ್ಸ್ಕ್ಯೂಸ್ ಮೀ, ಬಾಲ್ ಪ್ಲೀಸ್. ಯಾಕೆ? ಅಂಪೈರ್ ಆಸ್ಕಿಂಗ್, ಬಾಲ್ ಗಿವಿಂಗ್. ಅಲ್ಲ, ಲಾಸ್ಟ್ ಬ್ಯಾಟ್ಸ್ಮನ್ ಔಟ್ ಆದ್ಮೇಲೂ ನೀವುಗಳೆಲ್ಲ ನಿಮ್ ಪೊಸಿಷನ್ ಅಲ್ಲಿ ನಿಂತಿದ್ದೀರಲ್ಲ, ನಿಮಗೆ ಕ್ರಿಕೆಟ್ ಬಗ್ಗೆ ನಾಲೆಜ್ ಎಷ್ಟಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಏಯ್ ಕಾಂತ, ಮುಂದೆ ಹೇಳ್ರಿ, ಎಷ್ಟೇ ಮಾತಾಡ್ತೀರಾ? ಇಲ್ಲಿಗೆ ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. ಸೊ ಸಾರ್ಥಕ್ ಟೀಮ್ ಅಂದ್ರೆ ಬಿರುಗಾಳಿ ಟೀಮ್ 65 ರನ್ಸ್ ಹೊಡೆದಿದೆ. ಈಗ ಧ್ರುವ ಟೀಮ್ ಅಂದ್ರೆ ಬೆಂಕಿ ಟೀಮ್ ವಿನ್ ಆಗಕ್ಕೆ 66 ರನ್ಸ್ ಹೊಡಿಬೇಕು. ಹಲೋ, 66 ಅಲ್ಲ 166 ಇದ್ರು ನಾವೇ ಗೆಲ್ಲೋದು. ಬೆಂಕಿ ಟೀಮಿನ ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ. ಆದ್ರೆ ಪಿಚ್ ತುಂಬಾ ಸ್ಲೋ ಇದೆ. ಈ ಪಿಚ್ ಅಲ್ಲೂ ಬಿರುಗಾಳಿ ಟೀಮು 65 ರನ್ಸ್ ಹೊಡೆದಿದ್ದಾರೆ ಅಂದ್ರೆ ಇದು ಒಳ್ಳೆ ಸ್ಕೋರೆ. ನಿಮ್ಗೆಲ್ಲ 30 ಸೆಕೆಂಡ್ಸ್ ಕೊಡ್ತೀನಿ, ಹಿಂಗ್ ಹೋಗಿ ಹಿಂಗ್ ಬನ್ನಿ. ಅಲ್ಲಿವರೆಗೂ ಯಾಕೆ ಹೋಗ್ಬೇಕು? ಇಲ್ಲೇ ಬ್ಯಾಟ್ ಎಕ್ಸ್ಚೇಂಜ್ ಮಾಡಿದ್ರೆ ಆಗುತ್ತಲ್ಲ. ರೂಲ್ಸ್ ಇಸ್ ರೂಲ್ಸ್. ಬೆಂಕಿ ಬೇತ ನಿಮ್ ರೂಲ್ಸ್ಗೆ. ಬಾಸ್, ರೂಲ್ಸ್ ನಿಮಗೂ ಅಪ್ಲೈ ಆಗುತ್ತೆ. ಸುಮ್ನೆ ತಮಾಷೆ ಮಾಡಿದೆ ಬಾಸ್, ಸ್ವಲ್ಪ ಓವರ್ ಆಯ್ತಲ್ವಾ? ವೆರಿ ಗುಡ್ ಕಾಂತ, ಐ ಲೈಕ್ ಯು ಪ್ರೊಫೆಷನಲಿಸಂ. ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಅಲ್ಲೋಗಿ ನಿಲ್ಲಿ. ಮಿಡ್ ಆನ್ ಅಲ್ಲಿ ನಿಲ್ಲಿ ಅಂದೆ. ಮಿಡ್ ಆನ್ ಅಲ್ಲಿ ನಿಲ್ಲಿ ಅಂದೆ. ಹಾಗಂದ್ರೆ ಅರ್ಥ ಆಗ್ಲಿಲ್ಲ. ಇದು ಮಿಡ್ ಆನ್.